ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಆ್ಯಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 26th ಪ್ರಾಜೆಕ್ಟ್ ಕಡೆ ಹೋಗ್ತಿದ್ದೀವಿ. ಅದೇ ಆರ್ಡಿನೋ ಫೋಟೋ ಡಯೋಡ್ ಲೈಟ್ ಡಿಟೆಕ್ಷನ್. ಬನ್ನಿ ಈ ಪ್ರಾಜೆಕ್ಟ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಪ್ರಾಜೆಕ್ಟ್ ಓವರ್ವ್ಯೂ. ಎ ಸಿಂಪಲ್ ಲೈಟ್ ಸೆನ್ಸಿಂಗ್ ಸಿಸ್ಟಮ್ ಬಿಲ್ಟ್ ವಿತ್ ಎನ್ ಆರ್ಡಿನೋ ಉನೋ. ಲೈಟ್ ಸೆನ್ಸಿಂಗ್ ಸಿಸ್ಟಮ್ ಬಿಲ್ಡ್ ವಿತ್ ಆರ್ಡಿನೋ ಇಂದ ನಾವು ಲೈಟ್ ಸೆನ್ಸಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ವಿ. ಓಕೆ, ಇದರ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಮೆಜರ್ಸ್ ದ ಲೈಟ್ ಲೆವೆಲ್ ರಿಸೀವ್ಡ್ ಬೈ ದ ಫೋಟೋ ಡಯೋಡ್ ಆ್ಯಂಡ್ ಯೂಸ್ ದ ರೀಡಿಂಗ್ ಟು ಸ್ವಿಚ್ ಆ್ಯಂಡ್ LED ಆನ್ ಆರ್ ಆಫ್. ಅಂದರೆ ಏನು ಮಾಡುತ್ತೆ ಅಂದರೆ ಇದು ಫೋಟೋ ಡಯೋಡ್ನ ಯೂಸ್ ಮಾಡುತ್ತೆ. ಇದು ಯೂಸ್ ಮಾಡಿ ಲೈಟು ಆನ್ ಮಾಡಬೇಕಿಲ್ಲ ಆಫ್ ಮಾಡಬೇಕಂತ ಅದೇ ಮೆಜರ್ ಮಾಡುತ್ತೆ. ಲೈಟ್ ಇಂಟೆನ್ಸಿಟಿನ ನೋಡಿ, ಓಕೆ, ಲೈಟ್ ಲೆವೆಲ್ನ ನೋಡಿ. ಇನ್ಪುಟ್ ಆಗಿ ಇನ್ನು ನಾವು ಫೋಟೋ ಡಯೋಡು ಕನೆಕ್ಟ್ ಟು ದ ಅನಲಾಗ್ ಪಿನ್ A0. ಫೋಟೋ ಡಯೋಡ್ನ ನಾವು ಪಿನ್ ನಂಬರ್ A0 ಕನೆಕ್ಟ್ ಮಾಡ್ತೀವಿ. ಆರ್ಡಿನೋ ಏನು ರೀಡ್ ಮಾಡುತ್ತೆ ಅಂದರೆ 0 to 1023 ವ್ಯಾಲ್ಯೂನ ರೀಡ್ ಮಾಡುತ್ತೆ. ಓಕೆ, ಇದು ಯಾವುದರಿಂದ ಯೂಸ್ ಮಾಡುತ್ತೆ ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಓಕೆ, ಔಟ್ಪುಟ್ ಬಂದ್ಬಿಟ್ಟು LED ಕನೆಕ್ಟೆಡ್ ಟು ದ ಡಿಜಿಟಲ್ ಪಿನ್ 8. LEDನ ನಾವು ಡಿಜಿಟಲ್ ಪಿನ್ 8 ಕನೆಕ್ಟ್ ಮಾಡ್ತೀವಿ. ದ ಸೀರಿಯಲ್ ಮಾನಿಟರ್ ಇಸ್ ಆಲ್ಸೋ ಡಿಸ್ಪ್ಲೇಡ್. ಓಕೆ, ಇದಿಷ್ಟು ಪ್ರಾಜೆಕ್ಟ್ ಓವರ್ವ್ಯೂ ಆಯಿತು. ಈಗ ಕಾಂಪೊನೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ. ಆರ್ಡಿನೋ ಉನೋ, ಫೋಟೋ ಡಯೋಡು, LED, ರೆಸಿಸ್ಟರ್, ಬ್ರೆಡ್ ಬೋರ್ಡ್, ಜಂಬಲ್ ವೈರ್, USB ಕೇಬಲ್, ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಓಕೆ, ಈಗ ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋದ್ರೆ ಯಾವ ಥರ ವರ್ಕ್ ಆಗುತ್ತೆ ಇದು ಅಂದರೆ, ಲೈಟ್ ಫಾಲ್ಸ್ ಆನ್ ದ ಫೋಟೋ ಡಯೋಡ್ ಮೇಲೆ ಲೈಟ್ ಫಸ್ಟ್ ಬೀಳುತ್ತೆ. ಓಕೆ, ಆವಾಗ ಸೆನ್ಸರ್ ಪ್ರೊಡ್ಯೂಸ್ ಅನ್ ಎಲೆಕ್ಟ್ರಿಕಲ್ ಸಿಗ್ನಲ್. ಸೆನ್ಸರ್ ಇದ್ದಿದ್ದು ಎಲೆಕ್ಟ್ರಿಕಲ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಬಿಹೇವ್ಸ್ ಆಸ್ ಎ ಲೈಟ್ ಇಂಟೆನ್ಸಿಟಿ ಥರ ವರ್ಕ್ ಆಗುತ್ತೆ. ಆರ್ಡಿನೋ ಏನು ಮಾಡುತ್ತೆ, ಅದನ್ನು ರೀಡ್ ಮಾಡುತ್ತೆ. ಅದನ್ನು ರೀಡ್ ಮಾಡಿ ಅದನ್ನು ಅನಲಾಗ್ ರೀಡ್ A0 ಅಂತ ಒಂದು ಕಮಾಂಡ್ ಮುಖಾಂತರ ಅದನ್ನು ಸಿಗ್ನಲಾಗಿ ಕನ್ವರ್ಟ್ ಮಾಡುತ್ತೆ. ಅದನ್ನು ವ್ಯಾಲ್ಯೂ 0 ಇಂದ 1023 ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಥ್ರೆಶೋಲ್ಡ್ ವ್ಯಾಲ್ಯೂ, ನಾವು ಒಂದು ಫಿಕ್ಸ್ಡ್ ವ್ಯಾಲ್ಯೂ ಕೊಟ್ಟಿರ್ತೀವಲ್ಲ ಅದ್ರ ಜೊತೆ ಚೆಕ್ ಮಾಡುತ್ತೆ. ನೆಕ್ಸ್ಟ್ LEDs ಕಂಟ್ರೋಲ್ಡ್. ಹಾಗೆ LEDನ ನಾವು ಕಂಟ್ರೋಲ್ ಮಾಡ್ತೀವಿ, ಅಂದರೆ ಆನ್ ಇಲ್ಲ ಆಫ್, LED ಆನ್ ಮಾಡಬೇಕು ಇಲ್ಲ ಆಫ್ ಮಾಡಬೇಕಂತ. ಓಕೆ, ಈಗ ಬನ್ನಿ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಇದು ಫೋಟೋ ಡಯೋಡು. ಇಲ್ಲಿ ಪಾಸಿಟಿವ್ ನೆಗೆಟಿವ್ 2 ಟರ್ಮಿನಲ್ ಇದೆ. ಓಕೆ, ಇಲ್ಲಿ ನಾವು ಆರ್ಡಿನೋನ 5 ವೋಲ್ಟು ಟು ಕಾಮನ್ VCC, ಆಮೇಲೆ ಗ್ರೌಂಡ್ ಟು ಕಾಮನ್ ಗ್ರೌಂಡಿಗೆ ಕೊಡ್ತೀವಿ. ಓಕೆ, ಇದೆರಡು ಪಿನ್ನು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಒಂದು LEDನ ತೊಗೊಂಡು ನೆಗೆಟಿವ್ನ ಗ್ರೌಂಡ್ ಮಾಡ್ತಿದ್ವಿ. ಆಮೇಲೆ ಪಾಸಿಟಿವ್ನ ರೆಸಿಸ್ಟರ್ ಮುಖಾಂತರ ನಾವು ಪಿನ್ ನಂಬರ್ 80 ಕನೆಕ್ಟ್ ಮಾಡ್ತಿದ್ವಿ. ಓಕೆ, ಇದು LED ಕನೆಕ್ಷನ್ನು. ನೆಕ್ಸ್ಟು ನಾವು ಫೋಟೋ ಡಯೋಡ್ ಕನೆಕ್ಷನ್ ನೋಡ್ತಿದ್ರೆ ನೆಗೆಟಿವ್ ಟು 5 ವೋಲ್ಟ್, ನೆಗೆಟಿವ್ನಿಂದ 5 ವೋಲ್ಟಿಗೆ ಕೊಡ್ತಿದ್ವಿ. ಪಾಸಿಟಿವ್ಗೆ ನಾವು ಪಿನ್ ನಂಬರ್ A0 ಕೊಡ್ತೀವಿ. ಪಾಸಿಟಿವ್ನ ಪಿನ್ ನಂಬರ್ A0 ಕೊಡ್ತೀವಿ. ಆಮೇಲೆ ಅದೇ ಪಿನ್ನಿಂದ ನಾವು ಇನ್ನೊಂದು ವೈರ್ ತೊಗೊಂಡು 10 ಕಿಲೋ ಓಮ್ ರೆಸಿಸ್ಟರ್ನ ಹಾಕಿ ಅಲ್ಲಿಂದ ಗ್ರೌಂಡಿಗೆ ಕನೆಕ್ಷನ್ ಮಾಡ್ತೀವಿ. ಓಕೆ, ಸೊ ಇದಾಗಿತ್ತು ಸರ್ಕ್ಯೂಟ್ ಕನೆಕ್ಷನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಕೋಡ್ ನೋಡ್ತಾ ಹೋಗೋಣ. ಕಾನ್ಸ್ಟೆಂಟ್ ಇಂಟ್ ಫೋಟೋ ಡಯೋಡ್ ಪಿನ್ A0. ಇದು ಈ ಲೈನ್ ಅಂದರೆ ಫೋಟೋ ಡಯೋಡ್ ನಾವು ಪಿನ್ ನಂಬರ್ A0, ಅನಲಾಗ್ ಪಿನ್ A0 ಕನೆಕ್ಟ್ ಮಾಡಿದ್ದೀವಿ, ಅದೇ ವೈಲ್ ಬರೆದಿದ್ದೀವಿ. ಆಮೇಲೆ ಕಾನ್ಸ್ಟೆಂಟ್ ಇಂಟ್ LED ಪಿನ್ ಈಸ್ ಈಕ್ವಲ್ ಟು 8. LEDನ ಪಿನ್ ನಂಬರ್ 80 ಕನೆಕ್ಟ್ ಮಾಡಿದ್ದೀವಿ. ವಾಯ್ಡ್ ಸೆಟಪ್ ಪಿನ್ ಮೋಡ್ LED ಪಿನ್ ಔಟ್ಪುಟ್. LED ಪಿನ್ನ ನಾವು ಔಟ್ಪುಟ್ ಆಗಿ ನೋಡ್ತೀವಿ. ಸೀರಿಯಲ್ ಡಾಟ್ ಬಿಗಿನ್ 9600. ಇದೇನಕ್ಕೆ ಸೀರಿಯಲ್ ಡಾಟ್ ಬಿಗಿನ್? ಸೀರಿಯಲ್ ಮಾನಿಟರಲ್ಲಿ ನಮ್ಮ ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಕ್ಕೆ. ಓಕೆ, ವೈಡ್ ಲೂಪ್ ಇಂಟ್ ಲೈಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅನಲಾಗ್ ರೀಡ್ ಫೋಟೋ ಡಯೋಡ್ ಪಿನ್. ಫೋಟೋ ಡಯೋಡ್ ಪಿನ್ನ ರೀಡ್ ಮಾಡೋಕ್ಕೆ, ಅಂದರೆ ಲೈಟ್ ಇಂಟೆನ್ಸಿಟಿ ಎಷ್ಟಿದೆ ಅಂತ. ಓಕೆ, ಸೀರಿಯಲ್ ಮಾನಿಟರಲ್ಲಿ ಏನೇನು ಪ್ರಿಂಟ್ ಆಗಬೇಕಂದ್ರೆ ಸೀರಿಯಲ್ ಡಾಟ್ ಪ್ರಿಂಟ್ ಲೈಟ್ ವ್ಯಾಲ್ಯೂ, ಸೀರಿಯಲ್ ಡಾಟ್ ಪ್ರಿಂಟ್ ಲೈಟ್ ವ್ಯಾಲ್ಯೂ, ಅಂದರೆ ಲೈಟ್ ವ್ಯಾಲ್ಯೂ ಅಂತ ಪ್ರಿಂಟ್ ಆಗಿ ಅದ್ರ ವ್ಯಾಲ್ಯೂನ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಫ್ ಲೈಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 100, ಲೈಟ್ ವ್ಯಾಲ್ಯೂ ಗ್ರೇಟರ್ ದೆನ್ 100 ಇದ್ದರೆ ಡಿಜಿಟಲ್ ರೈಟ್ LED ಪಿನ್ ಹೈ ಇರಬೇಕು. ಅದೇ ಇಲ್ಲ ಅಂದರೆ LED ಪಿನ್ ಲೋ ಆಗಿರುತ್ತೆ. ಇದಿಷ್ಟು ಸಿಂಪಲ್ ನಮ್ಮ ಪ್ರೋಗ್ರಾಮು. ನೆಕ್ಸ್ಟ್ ಬನ್ನಿ ನಾವು ಪ್ರೋಗ್ರಾಮ್ ಲಾಜಿಕ್ ನೋಡ್ತಾ ಹೋಗೋಣ ಯಾವ ಥರ ಆಗುತ್ತೆ ಅಂತ. ಅನಲಾಗ್ ಪಿನ್ನು ಏನು ಮಾಡುತ್ತೆ, A0. ಅನಲಾಗ್ ಪಿನ್ A0 ಅದ್ರ ವ್ಯಾಲ್ಯೂನ EDCಗೆ ಕಳಿಸುತ್ತೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ವ್ಯಾಲ್ಯೂ ಬಿಟ್ವೀನ್ 0 to 1023 ಈ ವ್ಯಾಲ್ಯೂಗೆ ಸೆಂಡ್ ಮಾಡುತ್ತೆ. ಓಕೆ, ರೀಡಿಂಗ್ಗೆ ಸೆನ್ಸರ್ ಹೇಗೆ ಓದುತ್ತೆ ಅಂದರೆ ಇದೇ ಥರ ಓದುತ್ತೆ. ಅನಲಾಗ್ ಏನು ಮಾಡುತ್ತೆ, ರಿಟರ್ನ್ಸ್ ಎನ್ ADC ವ್ಯಾಲ್ಯೂ ಬಿಟ್ವೀನ್ 0 to 1023. ಓಕೆ, ದ ವ್ಯಾಲ್ಯೂ ಈಸ್ ಪ್ರಿಂಟೆಡ್ ಟು ದ ಸೀರಿಯಲ್ ಮಾನಿಟರ್ ಎಟ್ 9600 ಬಾಡ್ ರೇಟ್, ಮೇಕಿಂಗ್ ಇಟ್ ಈಸಿ ಟು ಅಬ್ಸರ್ವ್ ಚೇಂಜಸ್ ಇನ್ ಲೈಟ್ ಚೇಂಜಸ್ ಹೆಂಗಾಗತ್ತೆ ಅಂತ ಸೀರಿಯಲ್ ಮಾನಿಟರ್ ಕೂಡಲೇ ಹೇಳ್ತಾ ಇರುತ್ತೆ ಒಂದೊಂದು ವ್ಯಾಲ್ಯೂ. ಓಕೆ, ಡಿಸಿಷನ್ ಹೇಗೆ ಮಾಡುತ್ತೆ ಇದು ಅಂದರೆ, ಇಫ್ ಲೈಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 100, ಲೈಟ್ ವ್ಯಾಲ್ಯೂ 100ಕ್ಕಿಂತ ಜಾಸ್ತಿ ಇದ್ದರೆ LED ಆನ್ ಮಾಡು ಅಂತ ಹೇಳುತ್ತೆ. ಇಫ್ ಲೈಟ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100, ಆವಾಗ LED ಆಫ್ ಮಾಡಬೇಕು. ಓಕೆ, ಇಲ್ಲಿ ನಾವು ಥ್ರೆಶೋಲ್ಡ್ ವ್ಯಾಲ್ಯೂನ 100 ಅಂತ ಕೊಟ್ಟಿದ್ದೀವಿ. ಇದು ಫಿಕ್ಸ್ಡ್ ವ್ಯಾಲ್ಯೂ ನಾವೇ ಕೊಡೋದು. ಓಕೆ, ದ 100 ಥ್ರೆಶೋಲ್ಡ್ ವ್ಯಾಲ್ಯೂ ಕ್ಯಾನ್ ಬಿ ಚೇಂಜ್ ಆಫ್ಟರ್ ಟೆಸ್ಟಿಂಗ್ ದ ಆಕ್ಚುಯಲ್ ಸೆನ್ಸರ್.
ಅಂದರೆ ನಾವು ಬೇಕಾದರೆ ಇದು ವೇರಿನೂ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಹೇಗೆ ಬರುತ್ತೆ ಅಂದರೆ ಫೋಟೋ ಡಯೋಡ್ ರೀಡಿಂಗ್ ಇಸ್ ಎಟ್ ಆರ್ ಬಿಲೋ ಆರ್ ಥ್ರೆಶೋಲ್ಡ್ ಲೆವೆಲ್ ಬಿಲೋ ಇದ್ದರೆ LED ಆಫ್ ಆಗಿರುತ್ತೆ. ಅದೇ ಥ್ರೆಶೋಲ್ಡ್ ಲೆವೆಲ್ ಮೇಲೆ ಹೋದರೆ LED ಆನ್ ಆಗುತ್ತೆ. ಓಕೆ, ಸೀರಿಯಲ್ ಮಾನಿಟರ್ ಹೇಗಾಗುತ್ತೆ ಅಂದರೆ ಲೈಟ್ ವ್ಯಾಲ್ಯೂ 86, ಲೈಟ್ ವ್ಯಾಲ್ಯೂ 126, ಲೈಟ್ ವ್ಯಾಲ್ಯೂ 305 ಈ ಥರ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಅಪ್ಲಿಕೇಶನ್ ಬಂದ್ಬಿಟ್ಟು ಆಟೋಮೆಟಿಕ್ ಲೈಟಿಂಗ್, ನೈಟ್ ಲ್ಯಾಂಪ್ಸ್, ಸೆಕ್ಯೂರಿಟಿ ಸಿಸ್ಟಮ್, ಸೋಲಾರ್ ಪ್ರಾಜೆಕ್ಟ್, ಸ್ಮಾರ್ಟ್ ಡಿವೈಸಸ್, ಎಜುಕೇಷನಲ್ ಪ್ರಾಜೆಕ್ಟ್, ಇದಿಷ್ಟು ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕನ್ಕ್ಲೂಷನ್. ಓಕೆ, ಇಲ್ಲಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸಲ್ಲಿ ಸಿಂಪಲ್, ಲೋ ಕಾಸ್ಟು, ಈಸಿ ಟು ಬಿಲ್ಡ್ ಎ ಪ್ರೋಗ್ರಾಮ್, ರಿಯಲ್ ಟೈಮ್ ಲೈಟ್ ಮೆಜರಿಂಗ್, LED ಪ್ರೊವೈಡ್ಸ್ ಇನ್ಸ್ಟೆಂಟ್ ವಿಜುವಲ್ ಫೀಡ್ಬ್ಯಾಕ್. ಓಕೆ, ಸಿಂಪಲ್ ಮತ್ತು ಲೋ ಕಾಸ್ಟ್ ಇದು. ಈಸಿ ಟು ಬಿಲ್ಡ್, ತುಂಬ ಈಸಿ. ಆಮೇಲೆ ರಿಯಲ್ ಟೈಮ್ ಲೈಟ್ ಮೆಜರ್ಮೆಂಟ್ ಅಂದರೆ ಈಗ ಹಿಂಗಿದೆ ಲೈಟು ಅದನ್ನು ಮೆಜರ್ ಮಾಡ್ತಾ ಹೋಗುತ್ತೆ, ಈಗ ಎಟ್ ಕರೆಂಟ್ ಹಿಂಗಿದೆ ಅಂತ. ಓಕೆ, LED ಪ್ರೊವೈಡ್ಸ್ ಇನ್ಸ್ಟೆಂಟ್ ವಿಜುವಲ್ ಫೀಡ್ಬ್ಯಾಕ್. LED ಏನು ಮಾಡುತ್ತೆ, ಸಡನ್ನಾಗಿ ಈಗ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆದರೆ LED ಆನ್ ಆಗುತ್ತೆ, ಲೈಟ್ ಇಂಟೆನ್ಸಿಟಿ ಕಮ್ಮಿ ಆದರೆ LED ಆಫ್ ಆಗುತ್ತೆ, ಸಡನ್ ಆ್ಯಕ್ಷನ್ ತಗೊಳುತ್ತೆ. ಓಕೆ, ಥ್ರೆಶೋಲ್ಡ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಇನ್ ದ ಸಾಫ್ಟ್ವೇರ್. ಥ್ರೆಶೋಲ್ಡ್ ವ್ಯಾಲ್ಯೂ 100 ಅಂತ ಕೊಟ್ಟಿದ್ದೀವಲ್ಲ ಅದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟು ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಥರ. ಗುಡ್ ಇಂಟ್ರೊಡಕ್ಷನ್ ಟು ಅನಲಾಗ್ ಸೆನ್ಸರ್ಸ್. ಓಕೆ, ಇಂಟ್ರೊಡಕ್ಷನ್ನು ಆಗುತ್ತೆ ಅನಲಾಗ್ ಸೆನ್ಸರ್ಗೆ. ಓಕೆ, ಈಗ ಲಿಮಿಟೇಷನಿಗೆ ಬರೋಣ. ಥ್ರೆಶೋಲ್ಡ್ ಡಿಪೆಂಡ್ಸ್ ಆನ್ ದ ಸೆನ್ಸರ್ ಆ್ಯಂಡ್ ಸರ್ಕ್ಯೂಟ್. ಥ್ರೆಶೋಲ್ಡ್ ಹೆಂಗೆ ಮಾಡುತ್ತೆ ಅಂದರೆ ನಾವು ಸೆನ್ಸರ್ ಯಾವ ಥರ ಯೂಸ್ ಮಾಡ್ತೀವಿ, ಆಮೇಲೆ ಯಾವ ಇಂಟೆನ್ಸಿಟಿ ಮೇಲೆ ಇಡ್ತೀವಿ, ಎಷ್ಟು ಲೈಟ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಂಬೆಡೆಡ್ ಲೈಟ್ ಕ್ಯಾನ್ ಬಿ ಅಫೆಕ್ಟ್ ರೀಡಿಂಗ್. ಎಂಬೆಡೆಡ್ ಲೈಟ್ ಅಂದರೆ ಒಂಚೂರು ನೆರಳು ಬಂದರೆ ಆ ಥರ ಎಲ್ಲ ಒಂಚೂರು ರೀಡಿಂಗಿನ ಎಫೆಕ್ಟ್ ಮಾಡುತ್ತೆ. ಫೋಟೋ ಡಯೋಡ್ ಔಟ್ಪುಟ್ ಮೇ ಬಿ ಕಂಡೀಷನಿಂಗ್ ಫಾರ್ ಪ್ರಿಸಿಷನ್ ಮೆಜರ್ಮೆಂಟಿಗೆ ಒಂಚೂರು ವೇರಿ ಮಾಡುತ್ತೆ. ಓಕೆ, LED ಈಸ್ ಓನ್ಲಿ ಎ ಬೇಸ್ ಆನ್ ಆರ್ ಆಫ್ ಇಂಡಿಕೇಟರ್. ಇದು ಬರೀ ಇಂಡಿಕೇಶನ್ ಮಾಡೋಕ್ಕೆ LED ಯೂಸ್ ಮಾಡ್ತಿದ್ವಿ. ಓಕೆ, ಕ್ಯಾಲಿಬ್ರೇಷನ್ ಮೇ ಬಿ ರಿಕ್ವೈರ್ಡ್ ಫಾರ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ಓಕೆ, ಬೇರೆ ಎನ್ವಿರಾನ್ಮೆಂಟ್ ಯೂಸ್ ಮಾಡ್ತಾ ಸ್ವಲ್ಪ ಕ್ಯಾಲಿಬ್ರೇಷನ್ ಬೇಕಾಗುತ್ತೆ. ಈ ಕನ್ಕ್ಲೂಷನ್ ನೋಡ್ತಾ ಇದ್ದರೆ ಎ ಫೋಟೋ ಡಯೋಡ್ ಕ್ಯಾನ್ ಬಿ ಯೂಸ್ ಆಸ್ ಎ ಲೈಟ್ ಸೆನ್ಸಿಟಿವ್ ಇನ್ಪುಟ್ ಫಾರ್ ಆರ್ಡಿನೋ. ಫೋಟೋ ಡಯೋಡ್ ನಾವು ಲೈಟ್ ಸೆನ್ಸಿಟಿವ್ ಇನ್ಪುಟ್ ಆಗಿ ಯೂಸ್ ಮಾಡ್ಬೋದು ಆರ್ಡಿನೋಗೆ. ಆರ್ಡಿನೋ ರೀಡ್ಸ್ ದ ಸೆನ್ಸರ್ ಥ್ರೂ ಅನಲಾಗ್ ಪಿನ್ A0. ಆರ್ಡಿನೋ ಇದೆಯಲ್ಲ ಅದು ಅನಲಾಗ್ ಪಿನ್ A0 ಅಂತ ರೀಡ್ ಮಾಡುತ್ತೆ ಸೆನ್ಸರ್ ವ್ಯಾಲ್ಯೂನ. ದ ಪ್ರೋಗ್ರಾಮ್ ಕಂಪೇರ್ಸ್ ದ ಸೆನ್ಸರ್ ವ್ಯಾಲ್ಯೂ ವಿತ್ ದ ಥ್ರೆಶೋಲ್ಡ್ ಆಫ್ 100. ಫಸ್ಟ್ ಥ್ರೆಶೋಲ್ಡ್ ವ್ಯಾಲ್ಯೂ ಇದೆಯಲ್ಲ ಅದ್ರ ಜೊತೆ ಕಂಪೇರ್ ಮಾಡ್ತೀವಿ ನಾವು ಎರಡು ಕಂಡೀಷನ್ನ. ಲೆಸ್ ದೆನ್ ಆರ್ 100 ಗ್ರೇಟರ್ ದೆನ್ 100 ಇದ್ರೆ ಏನು ಮಾಡಬೇಕು ಅಂತ. ದ LED ಆನ್ ದ ಡಿಜಿಟಲ್ ಪಿನ್ ಗೇಟ್ ಗಿವ್ಸ್ ದ ಸಿಂಪಲ್ ವಿಜುವಲೈಸ್ ಇಂಡಿಕೇಶನ್. LED ಏನು ಮಾಡುತ್ತೆ, ನಮ್ಗೆ ಇಂಡಿಕೇಶನ್ ಕೊಡುತ್ತೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತ ಆನ್ ಮಾಡಿ. ನೆಕ್ಸ್ಟ್ ಸೀರಿಯಲ್ ಮಾನಿಟರ್ ಏನು ಮಾಡುತ್ತೆ ಅಂದರೆ ನಮಗೆ ಪ್ರತಿ ಆಬ್ಸರ್ವೇಷನ್ ರೀಡಿಂಗ್ ಕೊಡುತ್ತೆ. ಓಕೆ, ದ ಸೇಮ್ ಐಡಿಯಾ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇಂಟು ಆಟೋಮೆಟಿಕ್ ಲೈಟಿಂಗ್ ಆ್ಯಂಡ್ ಸ್ಮಾರ್ಟ್ ಸೆನ್ಸಿಂಗ್ ಸಿಸ್ಟಮ್. ಇದು ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ಆಟೋಮೆಟಿಕ್ ಲೈಟ್ನಿಂಗ್ ಮತ್ತು ಸ್ಮಾರ್ಟ್ ಸೆನ್ಸಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಇದ್ರದ್ದು ಪ್ರಾಜೆಕ್ಟಿನ ಎಕ್ಸ್ಪ್ಲನೇಷನು. ಬನ್ನಿ ಈ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ನೋಡೋಣ ಥಿಂಕರ್ಕ್ಯಾಡ್ ಸಾಫ್ಟ್ವೇರಲ್ಲಿ. ಬನ್ನಿ, ಕ್ರಿಯೇಟು ಸರ್ಕ್ಯೂಟ್ಸ್, ಬನ್ನಿ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ತಗೊಬಿಡೋಣ. ಆರ್ಡಿನೋ ಊನೋ, ಬ್ರೆಡ್ ಬೋರ್ಡು, LED, ಆಮೇಲೆ ರೆಸಿಸ್ಟರು, ರೆಸಿಸ್ಟರ್ನ ರೊಟೇಟ್ ಮಾಡಿಬಿಡೋಣ. ಓಕೆ, ರೆಸಿಸ್ಟರು, ರೆಸಿಸ್ಟರ್ 220 ಓಮ್, ನಾಟ್ ಕಿಲೋ ಓಮ್, 220 ಓಮು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಮೇನ್ ಆಗಬೇಕಿರೋದು ಫೋಟೋ ಡಯೋಡ್. ಓಕೆ, ಫೋಟೋ ಡಯೋಡ್ ಬೇಕು. ಇದಿಷ್ಟೇ ಬೇಕಾಗಿರೋ ಕಾಂಪೊನೆಂಟ್ಸ್. ಬನ್ನಿ ಇದನ್ನು ಬಿಲ್ಡ್ ಮಾಡಿ ನೋಡೋಣ. ಸ್ಟಾರ್ಟಿಂಗು LED ಬಿಲ್ಡ್ ಮಾಡಿಬಿಡ್ತೀನಿ. LED ಪಾಸಿಟಿವ್ಗೆ ನಾವು ರೆಸಿಸ್ಟರ್ನ ಕೊಡ್ತೀವಿ, ಅದಕ್ಕೆ ರೊಟೇಟ್ ಮಾಡಿಬಿಡೋಣ.
LED ಪಾಸಿಟಿವ್ ಟು ಒಂದು ರೆಸಿಸ್ಟರ್ 220 ಓಮು, ಅಲ್ಲಿಂದ ನಾವು ಪಿನ್ ನಂಬರ್ 8 ಕೊಡ್ತೀವಿ. ಪಿನ್ ನಂಬರ್ 8 ಓಕೆ, ಪಿನ್ ನಂಬರ್ 8 ಕನೆಕ್ಷನ್ ಕೊಡ್ತೀವಿ. ಈಗ ಮೇನಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು, 5 ವೋಲ್ಟು ಟು VCC, ನೆಕ್ಸ್ಟು ಕಾಮನ್ ಗ್ರೌಂಡ್ ಕನೆಕ್ಷನ್. ಗ್ರೌಂಡಿಂದ ಕಾಮನ್ ಗ್ರೌಂಡಿಗೆ ಕನೆಕ್ಷನ್ ಕೊಡಬೇಕು. ಕನೆಕ್ಷನ್ ಆಯಿತು. LEDಯಿಂದನೇ ಗ್ರೌಂಡಿಗೆ ಕನೆಕ್ಷನ್ ಕೊಟ್ಬಿಡೋಣ. ಈಗ ನಮಗೆ ನೆಗೆಟಿವಿಂದ ನಾವೀಗ VCC ಕನೆಕ್ಷನ್ ಕೊಡ್ತೀವಿ. ನೆಗೆಟಿವಿಂದ VCC ಕನೆಕ್ಷನ್ ಕೊಡ್ತೀವಿ. ಇದ್ರ ಕಲರ್ ರೆಡ್ ಮಾಡ್ಕೊಬಿಡೋಣ. ಓಕೆ, ಈಗ ಪಾಸಿಟಿವಿಂದ ಪಿನ್ ನಂಬರ್ A0 ಕನೆಕ್ಷನ್ ಕೊಡ್ತೀವಿ. ಅನಲಾಗ್ ಪಿನ್ A0. ಇದ್ರ ಕಲರ್ ಆರೆಂಜ್ ಮಾಡಿಬಿಡ್ತೀನಿ. ಓಕೆ, ನೆಕ್ಸ್ಟು ನಾವು 1 ಕಿಲೋ ಓಮ್ ರೆಸಿಸ್ಟರ್ನ ತಗೊಂಡು 10 ಕಿಲೋ ಓಮ್ ರೆಸಿಸ್ಟರ್ ತಗೊಂಡು ಅದನ್ನು ಇಲ್ಲಿಗೆ ರೊಟೇಟ್ ಮಾಡಿಬಿಡೋಣ. ಈಗ ನಾವು ಅನಲಾಗ್ ಪಿನ್ನಿಂದನೇ ಇನ್ನೊಂದು ವೈರ್ ತಗೊಂಡು ಅದನ್ನು ರೆಸಿಸ್ಟರಿಗೆ ಕನೆಕ್ಟ್ ಮಾಡಿ ರೆಸಿಸ್ಟರಿಂದ ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀವಿ. ಸೊ ಇದಾಗಿತ್ತು ಕನೆಕ್ಷನ್ನು. ಈಗ ಬನ್ನಿ ಕೋಡ್ನ ಇನ್ಸ್ಟಾಲ್ ಮಾಡಿಬಿಡೋಣ. ಬ್ಲಾಕ್ಸು, ಟೆಕ್ಸ್ಟು, ಕಂಟಿನ್ಯೂ. ಬೈ ಡಿಫಾಲ್ಟ್ ಕೋಡ್ನ ಓಕೆ, ಈ ಕೋಡ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಫೋಟೋ ಡಯರು ಸ್ಟಾರ್ಟ್ ಮಾಡೋಣ. ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ಈಗ ನೋಡಿ, ಲೈಟ್ ಇಂಟೆನ್ಸಿಟಿ ವಿತ್ ಇದು ಸೀರಿಯಲ್ ಮಾನಿಟರ್ ನೋಡ್ಬಿಡೋಣ, ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ. ಸೀರಿಯಲ್ ಮಾನಿಟರ್ ಈಗ 10 ಇದೆ. ಓಕೆ, ನಮಗೆ ನಾವು ಕೊಟ್ಟಿರೋ ಪ್ರಕಾರ ಲೈಟ್ ಇಂಟೆನ್ಸಿಟಿ ವ್ಯಾಲ್ಯೂ 150 ಇರಬೇಕು. ಒಂದು ನಿಮಿಷ. ಸ್ಟಾರ್ಟ್. ಈಗ ನೋಡಿ, ಲೈಟ್ ಇಂಟೆನ್ಸಿಟಿ ವ್ಯಾಲ್ಯೂ ಈಗ 10 ಇದೆ. ಅದನ್ನು ಜಾಸ್ತಿ ಮಾಡಿ 87. ಓಕೆ, 87 ಇದೆ ಈಗ. ಅದೇ ನಾವು ಜಾಸ್ತಿ ಮಾಡಿ 100ಗೆ ತಗೋ ಹೋಗ್ತೀವಿ. ಏನಾಯಿತು? ಓಕೆ, ಇಲ್ಲಿ ನೋಡಿ, LEDನ ನಾವು ಪಾಸಿಟಿವ್ ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ, ನೆಗೆಟಿವ್ ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕಿತ್ತು. ಓಕೆ, ಈಗ ನೋಡಿ, ಈಗ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಕೋಡು ವಿತ್ ಸೀರಿಯಲ್ ಮಾನಿಟರ್ ನೋಡ್ಬಿಡೋಣ. ಈಗ ವ್ಯಾಲ್ಯೂ 10 ಇದೆ. ಇನಿಷಿಯಲ್ ವ್ಯಾಲ್ಯೂ 10 ಆಗಿದೆ. ಅದನ್ನು ಜಾಸ್ತಿ ಮಾಡ್ತಾಯಿದ್ದೀವಿ, 90 ಆಯಿತು. 105, 150 ಹೋಗೋ ತನಕ ಲೈಟ್ ಆನ್ ಆಗೋಲ್ಲ. 150 ಹೋಗೋಕ್ಕೂ ಲೈಟ್ ಆನ್ ಆಗುತ್ತೆ. ಓಕೆ, ಲೈಟ್ ಆನ್ ಆಯಿತು, ಇಂಡಿಕೇಶನ್ ಆಯಿತು ಲೈಟ್ ಇಂಟೆನ್ಸಿಟಿ ಕಮ್ಮಿ ಆಗಿದೆ ಅಂತ. ಓಕೆ, ಸೊ ಇದಾಗಿತ್ತು ಇವತ್ತಿನ ಪ್ರಾಜೆಕ್ಟು ಫೋಟೋ ಡಯೋಡು. ನಿಮಗೆಲ್ಲ ಈ ಪ್ರಾಜೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.